ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ 6th ಸೆಮಿಸ್ಟರ್ ಬಿಕಾಮ್ಗೆ ಇನ್ಕಮ್ ಟ್ಯಾಕ್ಸ್ 2 ಏನಿದೆ ಅದಕ್ಕೆ ಸಂಬಂಧಪಟ್ಟಂತ 2025 ಕ್ವಶನ್ ಪೇಪರ್ ಕ್ವಶನ್ ನಂಬರ್ 8 ಪ್ರೊಫೆಷನಲ್ ಮೇಲೆ ಒಂದು ಇನ್ಕಮ್ ಫ್ರಮ್ ಪ್ರೊಫೆಷನ್ ಮೇಲೆ ಒಂದು ಕ್ವಶನ್ಸ್ ಅನ್ನ ಕೇಳಿದ್ದಾರೆ. ಸೊ ಆ ಒಂದು ಕ್ವಶನ್ಸ್ಗೆ ಯಾವ ತರ ಆನ್ಸರ್ಸ್ ಮಾಡ್ಬೇಕು ಅನ್ನೋದನ್ನ ನಾನು ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಕ್ವಶನ್ ಏನಿದೆಯಪ್ಪ ಅಂತ ಹೇಳಿದ್ರೆ, ಫಾಲೋಯಿಂಗ್ ಇಸ್ ದ ರೆಸಿಪ್ಟ್ಸ್ ಅಂಡ್ ಪೇಮೆಂಟ್ಸ್ ಅಕೌಂಟ್ ಆಫ್ ಮಿಸ್ಟರ್ ಎಕ್ಸ್, ಎ ಚಾರ್ಟೆಡ್ ಅಕೌಂಟೆಂಟ್. ನೋಡಿ, ಇಲ್ಲಿ ಫಾಲೋಯಿಂಗ್ ರೆಸಿಪ್ಟ್ ಮತ್ತೆ ಪೇಮೆಂಟ್ ಅನ್ನ ಕೊಟ್ಟಿದ್ದಾನೆ. ಯಾವ ಪ್ರೊಫೆಷನಲ್ ಇರೋ ವ್ಯಕ್ತಿ ಅಂತ ಮಿಸ್ಟರ್ ಎಕ್ಸ್ ಅಂತ ಹೇಳಿದ್ರೆ ಚಾರ್ಟೆಡ್ ಅಕೌಂಟೆಂಟ್ ಅಂತ ಇನ್ ಬ್ಯಾಂಗ್ಳೂರ್. ಈಸ್ ರೆಸಿಪ್ಟ್ಸ್ ಅಂಡ್ ಪೇಮೆಂಟ್ಸ್ ಅಕೌಂಟ್ ಫಾರ್ ದಿ ಇಯರ್ ಎಂಡೆಡ್ 31st ಈಸ್ ಆಸ್ ಫಾಲೋಸ್. ಸೊ ಅವರು ರೆಸಿಪ್ಟ್ಸ್ ಮತ್ತೆ ಪೇಮೆಂಟ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ನೋಡಿ, ರೆಸಿಪ್ಟ್ ಸೈಡ್ ಇದೆ. ಸೊ ಇಷ್ಟು ಐಟಮ್ಸ್ ರೆಸಿಪ್ಟ್ ಸೈಡ್ ಇರ್ತಕ್ಕಂಥದ್ದು. ಅಂಡ್ ಪೇಮೆಂಟ್ಸ್ ಅಂತ ಬಂದಾಗ ಇಷ್ಟು ಐಟಮ್ಸ್ ಪೇಮೆಂಟ್ಸ್ ಅನ್ನ ಕೊಟ್ಟಿದ್ದಾರೆ. ರೆಸಿಪ್ಟ್ಸ್ ಮತ್ತೆ ಪೇಮೆಂಟ್ಸ್ ಎರಡು ಕೂಡ ಚಾರ್ಟೆಡ್ ಅಕೌಂಟೆಂಟ್ ಗೆ ಸಂಬಂಧಪಟ್ಟಂತ ರೆಸಿಪ್ಟ್ ಮತ್ತೆ ಪೇಮೆಂಟ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ಇದನ್ನ ಒನ್ ಬೈ ಒನ್ ಆನ್ಸರ್ ಮಾಡ್ಬೇಕಾದ್ರೆ ಒಂದೊಂದೇ ಐಟಮ್ಸ್ ಅನ್ನ ನೋಡ್ಕೊಂಡು ಅದನ್ನ ತಗೋಬೇಕೋ ಬೇಡವೋ ಅನ್ನೋದನ್ನ ನಾನು ನಿಮ್ಗೆ ಅಲ್ಲಿ ಡೈರೆಕ್ಟ್ ಆಗಿ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ಸೊ ಏನ್ ರೆಸಿಪ್ಟ್ಸ್ ಅಂದ್ರೆ ಇನ್ಕಮ್ ಇದೆ, ಪೇಮೆಂಟ್ಸ್ ಅಂದ್ರೆ ಎಕ್ಸ್ಪೆನ್ಸಸ್ ಇದೆ ಅಂತ ಅರ್ಥ. ಅದಕ್ಕೆ ಅಡ್ಜಸ್ಟ್ಮೆಂಟ್ ಅನ್ನು ಕೂಡ ಕೊಟ್ಟಿದ್ದಾರೆ. ಸೊ 4 ಅಡ್ಜಸ್ಟ್ಮೆಂಟ್ ಅನ್ನ ಕೂಡ ಕೊಟ್ಟಿದ್ದಾರೆ. ಸೊ ಒಂದೊಂದು ಅಡ್ಜಸ್ಟ್ಮೆಂಟ್ ಕೂಡ ಯಾವ್ದಕ್ಕೆ ಅಪ್ಲಿಕಬಲ್ ಆಗುತ್ತೆ ಅದನ್ನ ನೋಡ್ಕೊಂಡು ನಾವು ಆನ್ಸರ್ಸ್ ಅನ್ನ ಮಾಡ್ತಾ ಹೋಗೋಣ. ಓಕೆ, ನಮ್ಗೆ ಏನ್ ಕ್ಯಾಲ್ಕುಲೇಟ್ ಮಾಡೋಕೆ ಹೇಳಿದ್ದಾರೆ ಅಂತ ಹೇಳಿದ್ರೆ, ಕ್ಯಾಲ್ಕುಲೇಟ್ ಇಸ್ ಪ್ರೊಫೆಷನಲ್ ಇನ್ಕಮ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿ. ಸೊ ಪ್ರೊಫೆಷನಲ್ ಇನ್ಕಮ್ ಅನ್ನ ಕ್ಯಾಲ್ಕುಲೇಷನ್ ಮಾಡಿ ಫಾರ್ ದಿ ಅಸೆಸ್ಮೆಂಟ್ ಇಯರ್ 2024-25 ಗೆ ಸಂಬಂಧಪಟ್ಟಂತ ಅಸೆಸ್ಮೆಂಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಈಗ ನೀವು ಪ್ರೊಫೆಷನಲ್ ಇನ್ಕಮ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೋಬೇಕಂದ್ರೆ, ಸೊ ಯೂಶಲ್ ಆಗಿ ಚಾರ್ಟೆಡ್ ಅಕೌಂಟೆಂಟು, ಲಾಯರು, ಇಲ್ಲಾಂದ್ರೆ ಸೊ ನಿಮ್ಗೆ ಡಾಕ್ಟರ್ಸ್ ಕೊಡ್ತಾರೆ. ಸೊ ಇಲ್ಲಿ ಕ್ವಶನ್ ಇರೋದು ಚಾರ್ಟೆಡ್ ಅಕೌಂಟೆಂಟ್ ರಿಲೇಟೆಡ್ ಆಗಿರೋದ್ರಿಂದ ಸೊ ನೀವು ಯಾವ ತರ ಆನ್ಸರ್ಸ್ ಅನ್ನ ಮಾಡ್ಬೇಕಾಗುತ್ತೆ, ಯಾವ ತರ ಕಾಲಮ್ ಹಾಕೋಬೇಕಾಗುತ್ತೆ ಅಂದ್ರೆ, ಫಸ್ಟ್ ನೀವು ಈ ತರ ಕಾಲಮ್ಸ್ ಅನ್ನ ಡ್ರಾಫ್ಟ್ ಮಾಡ್ಕೊಳ್ಳಿ. ಸೊ ಕಾಂಪಿಟೇಷನ್ ಆಫ್ ಇನ್ಕಮ್ ಫ್ರಮ್ ಪ್ರೊಫೆಷನ್ ಆಫ್ ಮಿಸ್ಟರ್ ಎಕ್ಸ್ ಫಾರ್ ದಿ ಅಸೆಸ್ಮೆಂಟ್ ಇಯರ್ 2025-26. ಫಸ್ಟ್ ನೀವು ಪ್ರೊಫೆಷನಲ್ ರೆಸಿಪ್ಟ್ಸ್ ತಗೋಬೇಕು. ಅದಾದ್ಮೇಲೆ ಅದರಲ್ಲಿ ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ಅನ್ನ ಲೆಸ್ ಮಾಡ್ಕೋಬೇಕು. ಒಂದು ಇನ್ನರ್ ಕಾಲಮ್ ಅಮೌಂಟ್, ಒಂದು ಔಟರ್ ಕಾಲಮ್ ಅಮೌಂಟ್ ತಗೊಳ್ಳಿ. ಈಗ ಪ್ರೊಫೆಷನಲ್ ರೆಸಿಪ್ಟ್ಸ್ ಅಂತ ಹೇಳಿದ್ರೆ, ಮಿಸ್ಟರ್ ಎಕ್ಸ್ ಅಂತಕ್ಕಂಥದ್ದು ಕ್ವಶನ್ ಅಲ್ಲಿ ಇರ್ತಕ್ಕಂಥದ್ದು ಅವನು ಚಾರ್ಟೆಡ್ ಅಕೌಂಟೆಂಟ್. ಈ ನಿಮ್ಮ ಡೆಬಿಟ್ ಸೈಡ್ ಏನು ರೆಸಿಪ್ಟ್ಸ್ ಕೊಟ್ಟಿದ್ದಾರೆ, ಈ ರೆಸಿಪ್ಟ್ಸ್ ಅಲ್ಲಿ ಚಾರ್ಟೆಡ್ ಅಕೌಂಟೆಂಟ್ ತನ್ನ ಪ್ರೊಫೆಷನ್ ಇಂದ ಬಂದಿರತಕ್ಕಂತ ರೆಸಿಪ್ಟ್ಸ್ ಅನ್ನ ಮಾತ್ರನೇ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ ಒನ್ ಬೈ ಒನ್ ನೋಡಿದ್ರೆ ನೋಡಿ ಏನೇನ್ ಕೊಟ್ಟಿದ್ದಾರೆ ಅಂದ್ರೆ, ಬ್ಯಾಲೆನ್ಸ್ ಬ್ರಾಡ್ ಡೌನ್ ಕೊಟ್ಟಿದ್ದಾರೆ. ಅಂದ್ರೆ ಓಪನಿಂಗ್ ಬ್ಯಾಲೆನ್ಸ್ ಇದು ಲಾಸ್ಟ್ ಇಯರ್ದು ಕ್ಯಾರಿಡ್ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಕೊಟ್ಟಿದ್ದಾರೆ. ಸೊ ನೋಡಿ, ಬ್ಯಾಲೆನ್ಸ್ ಬ್ರಾಡ್ ಡೌನ್ ನಾವು ಪ್ರೊಫೆಷನಲ್ ಇನ್ಕಮ್ ಮಾಡ್ಬೇಕಾದ್ರೆ ಎಲ್ಲೂ ತಗೊಳ್ಳಲ್ಲ, ಜಸ್ಟ್ ಇಗ್ನೋರ್ ಮಾಡಿ. ಡಿವಿಡೆಂಡ್ ಕೊಟ್ಟಿದ್ದಾರೆ. ಡಿವಿಡೆಂಟ್ ಯಾವುದೋ ಒಂದು ಕಂಪನಿಯಿಂದ ಶೇರ್ಸ್ ಮುಖಾಂತರನೋ ಅಥವಾ ಬೇರೆ ಇನ್ನೇನು ಮುಖಾಂತರ ರಿಸೀವ್ ಮಾಡಿದ್ದಾನೆ ಅಂತ ಅರ್ಥ. ಸೊ ಬಟ್ ಅವನ ಪ್ರೊಫೆಷನ್ ಇಂದ ಅದು ಇನ್ಕಮ್ ಬಂದಿಲ್ಲ, ಹಾಗಾಗಿ ಡಿವಿಡೆಂಟ್ ಅನ್ನು ತಗೋಬೇಡಿ, ಇಗ್ನೋರ್ ಮಾಡಿ. ನೋಡಿ, ಆಡಿಟ್ ಫೀಸ್ ಕೊಟ್ಟಿದ್ದಾರೆ. ಆಡಿಟ್ ಫೀಸ್ 2,40,000 ಕೊಟ್ಟಿದ್ದಾರೆ. ಆಡಿಟ್ ಫೀಸ್ ಯಾವ ಪ್ರೊಫೆಷನ್ ಇಂದ ಅರ್ನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಚಾರ್ಟೆಡ್ ಅಕೌಂಟೆಂಟ್ ತನ್ನ ಪ್ರೊಫೆಷನ್ ಇಂದಾನೆ ಅರ್ನ್ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಆಡಿಟ್ ಫೀಸ್ ಈಸ್ ಎ ಪ್ರೊಫೆಷನಲ್ ಇನ್ಕಮ್ ಆಗುತ್ತೆ. ಸೊ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಫೀಸ್ ಇಸ್ ಎ ಪ್ರೊಫೆಷನಲ್ ಇನ್ಕಮ್ ಆಗಿರೋದ್ರಿಂದ ಆಡಿಟ್ ಫೀಸ್ ಎಷ್ಟು ಕೊಟ್ಟಿದಾರಪ್ಪ ಅಂದ್ರೆ 2,40,000 ಆಡಿಟ್ ಫೀಸ್ ಕೊಟ್ಟಿದ್ದಾರೆ. ಸೊ 2,40,000 ಆಡಿಟ್ ಫೀಸ್ ಈಸ್ ಎ ಪ್ರೊಫೆಷನಲ್ ಇನ್ಕಮ್. ಅದೇ ತರ ನೋಡಿ, ನೆಕ್ಸ್ಟ್ ಫಿನಾನ್ಷಿಯಲ್ ಕನ್ಸಲ್ಟೆನ್ಸಿ ಸರ್ವಿಸ್ ಕೊಟ್ಟಿದ್ದಾರೆ. ನೋಡಿ, ಈಸ್ ಎನ್ ಆಡಿಟರ್ ಆಗಿರೋದ್ರಿಂದ ಇವನು ಫಿನಾನ್ಷಿಯಲ್ ಕನ್ಸಲ್ಟೆನ್ಸಿ ಸರ್ವಿಸಸ್ ಅನ್ನ ಯಾವುದೋ ಒಬ್ಬ ವ್ಯಕ್ತಿಗೆ ಕೊಟ್ಟಿದ್ದಾನೆ. ಅದರಿಂದ ಬಂದಿರತಕ್ಕಂತ ರೆಸಿಪ್ಟ್ಸ್ 20,000 ಇದೆ. ಫಿನಾನ್ಷಿಯಲ್ ಕನ್ಸಲ್ಟೆನ್ಸಿ ಸರ್ವಿಸ್ ಇಸ್ ಆಲ್ಸೋ ಪ್ರೊಫೆಷನಲ್ ರೆಸಿಪ್ಟ್ಸ್ ಅಂತ ಕರಿತೀವಿ. ಸೊ ಹಾಗಾಗಿ ಆಡ್ ಫಿನಾನ್ಷಿಯಲ್ ಕನ್ಸಲ್ಟೆನ್ಸಿ ಸರ್ವಿಸಸ್ ಏನಿದೆ ಅದು ಕೂಡ ಪ್ರೊಫೆಷನಲ್ ರೆಸಿಪ್ಟ್ಸ್ 20,000 ಕೊಟ್ಟಿದ್ದಾರೆ. 20,000. ನೆಕ್ಸ್ಟ್ ಇನ್ಯಾವ್ದು ರೆಸಿಪ್ಟ್ಸ್ ಇದೆ ಅಂತ ಹೇಳಿದ್ರೆ, ಅಕೌಂಟೆನ್ಸಿ ವರ್ಕ್ ಇಂದ 10,000 ಬಂದಿದೆ. ಈಸ್ ಅನ್ ಆಡಿಟರ್ ಆಗಿರೋದ್ರಿಂದ ಅವರು ಅಕೌಂಟೆಂಟ್ ತನ್ನ ಒಂದು ಪ್ರೊಫೆಷನ್ ಇಂದನೇ ಬಂದಿರತಕ್ಕಂಥದ್ದು 10,000 ರುಪೀಸ್ ಬಂದಿದೆ. ಸೊ ಅದು ಕೂಡ ಪ್ರೊಫೆಷನಲ್ ರೆಸಿಪ್ಟ್ಸ್ ಆಗಿರೋದ್ರಿಂದ ತಗೊಳ್ಳಿ. ಅಕೌಂಟೆನ್ಸಿ ವರ್ಕ್ 10,000 ತನ್ನ ಪ್ರೊಫೆಷನ್ ಇಂದನೇ ಬಂದಿರತಕ್ಕಂಥದ್ದು. ನೆಕ್ಸ್ಟ್ ಅಕೌಂಟೆನ್ಸಿ ವರ್ಕ್ ಆದ್ಮೇಲೆ ಅಕೌಂಟಿಂಗ್ ಸಾಫ್ಟ್ವೇರ್ ಚಾರ್ಜಸ್ ಇದೆ. ಅಕೌಂಟಿಂಗ್ ಸಾಫ್ಟ್ವೇರ್ ಚಾರ್ಜಸ್ ಕೂಡ ಬಂದಿರತಕ್ಕಂಥದ್ದು. ಸಾಫ್ಟ್ವೇರ್ ಚಾರ್ಜಸ್ ಏನಿದೆ ಈಸ್ ಆಲ್ಸೋ ಅಕೌಂಟೆಂಟ್ ಆಗಿರೋದ್ರಿಂದ ಅವನ ಒಂದು ಪ್ರೊಫೆಷನ್ ಇಂದನೇ ಬಂದಿರತಕ್ಕಂಥ ರೆಸಿಪ್ಟ್ಸ್. ಸೊ ಹಾಗಾಗಿ ಅಕೌಂಟಿಂಗ್ ಸಾಫ್ಟ್ವೇರ್ ಚಾರ್ಜಸ್ ಕೊಟ್ಟಿದ್ದಾರೆ. ಎಷ್ಟಪ್ಪ ಅಂತ ಹೇಳಿದ್ರೆ
5,000 rupees ಇದೆ, 5,000. ಇನ್ ಯಾವ್ದನ್ನ ರೆಸಿಪ್ಟ್ಸ್ ಇದೆಯಾ ಅಂತ ಹೇಳಿದ್ರೆ ನೆಕ್ಸ್ಟ್ ನೋಡಿ, ಅಕೌಂಟಿಂಗ್ ಸಾಫ್ಟ್ವೇರ್ ಆಯ್ತು. ರೆಮ್ಯುನರೇಷನ್ ಆಸ್ ಎ ಮೆಂಬರ್ ಆಫ್ ಟ್ಯಾಕ್ಸ್ ರಿಫಾರ್ಮ್ ಕಮಿಷನ್. ಸೊ ಅಂದ್ರೆ ಈಸ್ ಅನ್ ಆಡಿಟರ್ ಆಗಿರೋದ್ರಿಂದ ಟ್ಯಾಕ್ಸ್ ರಿಫಾರ್ಮ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾನೆ, ಅದರಿಂದ ಬಂದಿರ್ತಕ್ಕಂಥ ರೆಮ್ಯುನರೇಷನ್ 5,000 ಇದೆ. ಸೊ ಇಟ್ ಈಸ್ ಆಲ್ಸೋ ಪಾರ್ಟ್ ಆಫ್ ಪ್ರೊಫೆಷನಲ್ ರೆಸಿಪ್ಟ್ಸ್. ಸೊ ಹಾಗಾಗಿ 5,000 is also called as professional receipts ಅಂತ ಕರಿತಾ ಹೋಗ್ತೀವಿ. ಸೊ ರೆಮ್ಯುನರೇಷನ್ ಆಸ್ ಎ ಮೆಂಬರ್ ಆಫ್ ಟ್ಯಾಕ್ಸ್ ರಿಫಾರ್ಮ್ ಕಮಿಷನ್ 5,000. ನೆಕ್ಸ್ಟ್ ಇನ್ ಯಾವ್ದನ್ನ ರೆಸಿಪ್ಟ್ಸ್ ಇದೆಯಾ ಅಂದ್ರೆ ನೆಕ್ಸ್ಟ್ ನೋಡಿ, ಹೌಸ್ ರೆಂಟ್ ಇದೆ. ಸೊ ಅದು ಹೌಸ್ ರೆಂಟ್ ಬಂದಿರೋದು ತನ್ನ ಅವನ ಒಂದು ಪ್ರೊಫೆಷನ್ ಇಂದ ಬಂದಿಲ್ಲ, ಹಾಗಾಗಿ ತಗೋಬೇಡಿ, ಇಗ್ನೋರ್ ಮಾಡಿ. ರೇಸ್ ಕೋರ್ಸ್ ಇನ್ಕಮ್ ಬಂದಿದೆ. ಸೊ ಅಂದ್ರೆ ಅದು ಯಾವ್ದೋ ರೇಸ್ ಇಂದ ಅವ್ನಿಗೆ ಇನ್ಕಮ್ ಬಂದಿರ್ತಕ್ಕಂಥದ್ದು, ಹಾರ್ಸ್ ರೇಸ್ ಇಂದ. ಸೊ ಅವನು ತನ್ನ ಪ್ರೊಫೆಷನ್ ಇಂದ ಅದರ ಅರ್ನ್ ಮಾಡಿಲ್ಲ, ಹಾಗಾಗಿ ಅದು ಪ್ರೊಫೆಷನಲ್ ರೆಸಿಪ್ಟ್ ಆಗೋದಿಲ್ಲ, ಅದು ಕೂಡ ತಗೊಳಕ್ ಹೋಗ್ಬೇಡಿ, ಇಗ್ನೋರ್ ಮಾಡಿ. ನೆಕ್ಸ್ಟ್ ಲಾಟ್ರಿ ಪ್ರೈಸ್ ಕೊಟ್ಟಿದ್ದಾರೆ ನೋಡಿ, ಲಾಟ್ರಿಯಿಂದ ಅವನಿಗೆ ಇನ್ಕಮ್ ಬಂದಿದೆ, ರೆಸಿಪ್ಟ್ ಬಂದಿದೆ 60,000, ಬಟ್ ಅವನ ಪ್ರೊಫೆಷನ್ ಇಂದ ಅದು ಬಂದಿಲ್ಲ, ಹಾಗಾಗಿ ಅದು ಕೂಡ ತಗೋಬಾರ್ದು. ಸೊ ಪ್ರೊಫೆಷನಲ್ ರೆಸಿಪ್ಟ್ಸ್ ಅಂತ ಹೇಳಿದ್ರೆ ತನ್ನ ಪ್ರೊಫೆಷನ್ ಇಂದ ಬಂದಿರ್ತಕ್ಕಂಥ ರೆಸಿಪ್ಟ್ಸ್, ಇನ್ಕಮ್ಸ್ ಅನ್ನ ಅಷ್ಟೇ ನೀವು ತಗೋಬೇಕಾಗತ್ತೆ. ಸೊ ನಾನು ಈ ಒಂದು ಪ್ರಾಬ್ಲಮ್ ಪ್ರೊಫೆಷನಲ್ ರೆಸಿಪ್ಟ್ಸ್ ಅಂತ ಹೇಳ್ಬಿಟ್ಟು ಒಂದು ಆಡಿಟ್ ಫೀಸ್ ತಗೊಂಡಿದ್ದೀನಿ, ಫಿನಾನ್ಷಿಯಲ್ ಕನ್ಸಲ್ಟೆನ್ಸಿ ಸರ್ವಿಸಸ್ ಅನ್ನ ತಗೊಂಡಿದ್ದೀನಿ. ಸೊ ಅಕೌಂಟೆನ್ಸಿ ವರ್ಕ್ ಆಲ್ಸೋ, accountancy work is also professional receipt. Accounting software charges ಆಗಿರ್ಬೋದು, remuneration as a member of tax reform commission ಕೂಡ ಆಗಿರ್ಬೋದು. ಸೊ ಇವೆಲ್ಲ ಪ್ರೊಫೆಷನಲ್ ರೆಸಿಪ್ಟ್ಸ್ ಅಂತ ಕರೀತಾ ಹೋಗ್ತೀವಿ. ಸೊ ಇನ್ನ ಡಿವಿಡೆಂಟ್ ಅದು ಪ್ರೊಫೆಷನ್ ಇಂದ ಬರೋದಿಲ್ಲ, ಹೌಸ್ ರೆಂಟ್ ಕೂಡ ಪ್ರೊಫೆಷನ್ ಅಲ್ಲ, ರೇಸ್ ಕೋರ್ಸ್ ಇನ್ಕಮ್ ಪ್ರೊಫೆಷನ್ ಅಲ್ಲ, ಲಾಟ್ರಿ ಕೂಡ ಪ್ರೊಫೆಷನಲ್ ರೆಸಿಪ್ಟ್ಸ್ ಅಲ್ಲ, ಹಾಗಾಗಿ ಅವೆಲ್ಲ ಕೂಡ ಇಗ್ನೋರ್ ಮಾಡಿ. ಸೊ ಯಾವುದಕ್ಕೂ ಕೂಡ ನಮಗೆ ಕ್ವಶನ್ ನೋಡಿ, ಎಷ್ಟು ನಿಮಗೆ ಪ್ರೊಫೆಷನಲ್ ರೆಸಿಪ್ಟ್ಸ್ ಇರ್ತಕ್ಕಂಥದ್ದು, ರಿಮೈನಿಂಗ್ ಯಾವುದು ಕೂಡ ಪ್ರೊಫೆಷನಲ್ ರೆಸಿಪ್ಟ್ಸ್ ಅಲ್ಲ, ಅದು ಬೇರೆ ಒಂದು ಬೇರೆ ಪ್ರೊಫೆಷನ್, ಅದು ನಾನ್ ಪ್ರೊಫೆಷನ್ ಇಂದ ಬಂದಿರ್ತಕ್ಕಂಥದ್ದು, ಹಾಗಾಗಿ ಅವು ಕೂಡ ತಗೊಳಕ್ ಹೋಗ್ಬೇಡಿ. ಸೊ ಅಡ್ಜಸ್ಟ್ಮೆಂಟ್ ಅಲ್ಲಿ ಯಾವ್ದನ್ನ ಪ್ರೊಫೆಷನಲ್ ರೆಸಿಪ್ಟ್ಸ್ ಇದೆಯಾ ಅಂತ ಹೇಳಿದ್ರೆ, ಸೊ ನೋಡಿ ಮೊದಲನೇ ಅಡ್ಜಸ್ಟ್ಮೆಂಟ್ ಇದೆ, ಗಿಫ್ಟ್ ಫ್ರಮ್ ಕ್ಲೈಂಟ್ಸ್ ಈಗ 5,000 ಗಿಫ್ಟ್ ಬರ್ತಾ ಇದೆಯಂತೆ, ಬಟ್ ಇಟ್ ಈಸ್ ನಾಟ್ ಇನ್ಕ್ಲೂಡೆಡ್ ಇನ್ ದಿ ಅಬೋ ಅಕೌಂಟ್. ಮೇಲೆ ಕೊಟ್ಟಿರ್ತಕ್ಕಂಥ ಅಕೌಂಟ್ ಅಲ್ಲಿ ಇನ್ಕ್ಲೂಡ್ ಆಗಿಲ್ಲ ಅಂತ ಹೇಳಿದ್ದಾರೆ ನೋಡಿ. ಇನ್ಕ್ಲೂಡ್ ಆಗಿಲ್ಲ ಅಂದ್ರೆ ಗಿಫ್ಟ್ ಇಂದ ಯಾವುದೇ ನೀವು ಏನು ಕ್ಲೈಂಟ್ಸ್ ಇಂದ ಯಾವುದೇ ನೀವು ರೆಸಿಪ್ಟ್ಸ್ ಅನ್ನ, ಕ್ಲೈಂಟ್ ಇಂದ ಯಾವುದೇ ನೀವು ಗಿಫ್ಟ್ಸ್ ಅನ್ನ ತಗೊಂಡ್ರೆ, ಸೊ ನೀವ್ ಏನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ಸೊ ಗಿಫ್ಟ್ ಫ್ರಮ್ ಕ್ಲೈಂಟ್ ಏನಿದೆ ಇಲ್ಲಿ 5,000 ಕೊಟ್ಟಿರೋದ್ರಿಂದ, ಸೊ ದಿಸ್ ಇಸ್ ಆಲ್ಸೋ ಪ್ರೊಫೆಷನಲ್ ರೆಸಿಪ್ಟ್ಸ್ ಅಂತಾನೆ ಕನ್ಸಿಡರ್ ಮಾಡ್ತೀವಿ. ಸೊ ಹಾಗಾಗಿ ಗಿಫ್ಟ್ ಫ್ರಮ್ clients, gift from clients 5,000 ಕೊಟ್ಟಿದ್ದಾರೆ, 5,000 rupees ಗಿಫ್ಟ್ ಫ್ರಮ್ ಕ್ಲೈಂಟ್ಸ್. ಇನ್ಯಾವುದು ಕ್ವಶನ್ ಅಲ್ಲಿ ಪ್ರೊಫೆಷನಲ್ ರೆಸಿಪ್ಟ್ಸ್ ಇಲ್ಲ. ಸೊ ಈಗ ಇಷ್ಟು ನೀವು ಪ್ರೊಫೆಷನಲ್ ರೆಸಿಪ್ಟ್ಸ್ ಅನ್ನ ಟೋಟಲ್ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ, ಟೋಟಲ್ ಪ್ರೊಫೆಷನಲ್ ರೆಸಿಪ್ಟ್ಸ್ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 2,85,000 ನಮ್ಗೆ ಪ್ರೊಫೆಷನಲ್ ರೆಸಿಪ್ಟ್ ಟೋಟಲ್ ಬರುತ್ತೆ. ಅಂದ್ರೆ ತನ್ನ ಪ್ರೊಫೆಷನ್ ಇಂದ ಬಂದಿರ್ತಕ್ಕಂಥ ರೆಸಿಪ್ಟ್ಸ್ ಅನ್ನ ಎಲ್ಲ ಟೋಟಲ್ ಮಾಡ್ಕೊಳ್ಳಿ. ಸೊ ನಿಮಗೆ 2,85,000 ಪ್ರೊಫೆಷನಲ್ ರೆಸಿಪ್ಟ್ಸ್ ಬರುತ್ತೆ. ಈಗ ಈ ಪ್ರೊಫೆಷನಲ್ ರೆಸಿಪ್ಟ್ಸ್ ಅಲ್ಲಿ ನೀವೇನ್ ಮಾಡಿ ಅಂದ್ರೆ ಲೆಸ್ ಮಾಡಬೇಕು, ಏನಂದ್ರೆ ಪ್ರೊಫೆಷನಲ್ ಎಕ್ಸ್ಪೆನ್ಸಸ್, ತನ್ನ ಪ್ರೊಫೆಷನ್ ಇಂದ ಏನೆಲ್ಲ ಎಕ್ಸ್ಪೆನ್ಸಸ್ ಆಗುತ್ತೆ ಸೊ ಅದನ್ನ ಅವರು ಲೆಸ್ ಮಾಡಬೇಕಾಗುತ್ತೆ. ಸೊ ನಿಮ್ಮ ಒಂದು ಎಕ್ಸ್ಪೆನ್ಸಸ್ ಸೈಡ್ ಅಲ್ಲಿ ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ಇರುತ್ತೆ, ಪೇಮೆಂಟ್ಸ್ ಏನ್ ಕೊಟ್ಟಿದ್ದಾನೆ ಅದೆಲ್ಲ ಎಕ್ಸ್ಪೆನ್ಸಸ್. ಪ್ರೊಫೆಷನಲ್ ರಿಲೇಟೆಡ್ ಆದ್ರೆ ಲೆಸ್ ಮಾಡಿ, ಅದು ಪ್ರೊಫೆಷನಲ್ ರಿಲೇಟೆಡ್ ಅಲ್ಲ ಅಂತ ಹೇಳಿದ್ರೆ ನೀವು ಅದನ್ನ ತಗೊಳಕ್ ಹೋಗ್ಬೇಡಿ, ಜಸ್ಟ್ ಇಗ್ನೋರ್ ಮಾಡಿ. ಸೊ ಈಗ 1 by 1 ನಾನು ನೋಡ್ತಾ ಹೋಗ್ತೀನಿ ನೋಡಿ. ಸ್ಟಾಫ್ ಸ್ಯಾಲರಿ ಕೊಡ್ತಕ್ಕಂಥದ್ದು ಎಕ್ಸ್ಪೆನ್ಸಸ್, ತನ್ನ ಒಂದು ಪ್ರೊಫೆಷನ್ ಅಲ್ಲಿ ಅವ್ರು ಏನು ಕೆಲಸ ಮಾಡ್ತಾ ಇದಾರೆ ಅಲ್ಲಿನ ಸ್ಟಾಫ್ಗೆ ಕೊಡ್ತಾ ಇರೋದು, ಅದು ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ಅಂತ ಕರಿತಾ ಹೋಗ್ತೀವಿ. ಸೊ ಹಾಗಾಗಿ 50,000 ಏನಿದೆ ಸ್ಟಾಫ್ ಸ್ಯಾಲರಿ ಈಸ್ ಅ ಪ್ರೊಫೆಷನಲ್ ಎಕ್ಸ್ಪೆನ್ಸಸ್, 50,000 ಅನ್ನ ನಾವು ಮೈನಸ್ ಮಾಡಬೇಕು. ಮೊದಲನೇದು ಸ್ಟಾಫ್ ಸ್ಯಾಲರಿಗೆ ಯಾವುದೇ ಅಡ್ಜಸ್ಟ್ಮೆಂಟ್ ಇದೆಯಾ ಅಂದ್ರೆ ಸ್ಟಾಫ್ ಸ್ಯಾಲರಿ ರಿಲೇಟೆಡ್ ಯಾವುದೇ ಅಡ್ಜಸ್ಟ್ಮೆಂಟ್ ಇಲ್ಲ, ಹಾಗಾಗಿ ಏನು ತಗೊಳ್ಳೋ ಅವಶ್ಯಕತೆ ಇಲ್ಲ. ಸೆಕೆಂಡ್ ಒನ್ ನೋಡಿ, ರೆಂಟ್ ಇದೆ. ಸೊ ರೆಂಟ್ ಅವನ ಒಂದು ಅಕೌಂಟೆಂಟ್ ಅಂತ ಬಂದಾಗ ತನ್ನದೇ ಆದ ಒಂದು ರೂಮ್ ಇರುತ್ತೆ, ಆ ರೂಮ್ಗೆ ರೆಂಟ್ ಅನ್ನ ಕೊಡಬೇಕು. 30,000 ರೆಂಟ್ ಇದೆ, ಅದು ಪ್ರೊಫೆಷನಲ್ ಎಕ್ಸ್ಪೆನ್ಸಸ್. ಬಟ್ ರೆಂಟ್ಗೆ ಅಡ್ಜಸ್ಟ್ಮೆಂಟ್ ಏನಾದ್ರು ಕೊಟ್ಟಿದಾರ ಅಂದ್ರೆ ಇಲ್ಲಿ ಹೇಳಿದಾರೆ ನೋಡಿ, ಆ 30,000 ರೆಂಟ್ ಅಲ್ಲಿ ರೆಂಟ್ ಇನ್ಕ್ಲೂಡ್ಸ್ 15,000 ಪೇಯ್ಡ್ ಟು ರೆಸಿಡೆನ್ಷಿಯಲ್ ಅಕೊಮಡೇಷನ್. ಅಂದ್ರೆ 15,000 ರೆಸಿಡೆನ್ಷಿಯಲ್ ಪರ್ಪಸ್ ಯೂಸ್ ಮಾಡಿರೋ ರೆಂಟ್ ಇನ್ಕ್ಲೂಡ್ ಆಗಿದೆ ಅಂತ ಹೇಳಿದ್ರೆ, ಟೋಟಲ್ ಇರೋದು 30,000 ರೆಂಟ್.
ಸೊ 30,000 ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ಅಂತ ಹೇಳಿದ್ರೆ ಇಲ್ಲ, 30,000ದಲ್ಲಿ 15,000 ಏನ್ ಪೇಮೆಂಟ್ ಮಾಡಿದ್ದಾರೆ ಅದು ರೆಸಿಡೆನ್ಶಿಯಲ್, ತನ್ನ ಒಂದು ಅದರ್ ದನ್ ತನ್ನ ಪ್ರೊಫೆಷನಲ್ ಪರ್ಪಸ್ ಅನ್ನ ಅಲ್ಲ, ಆ 30,000ದಲ್ಲಿ 15,000 ರೆಸಿಡೆನ್ಶಿಯಲ್ ಪರ್ಪಸ್ ಪೇಮೆಂಟ್ ಮಾಡಿದೀನಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನಾವು ರೆಂಟ್ ಅನ್ನ ಲೆಸ್ ಮಾಡ್ಬೇಕಾದ್ರೆ 30,000 ತಗೋಬಾರ್ದು. ರೆಂಟ್ ಔಟ್ ಆಫ್ 30,000 ಅಲ್ಲಿ ನೀವೇನ್ ಮಾಡಿದ್ರೆ 15,000 ಇಸ್ ಅ ನಾನ್ ಪ್ರೊಫೆಷನಲ್ ಇನ್ಕಮ್ ಆಗಿರೋ, ನಾನ್ ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ಆಗಿರೋದ್ರಿಂದ ಸೊ ನಾವು 15,000 ಮಾತ್ರನೇ ಲೆಸ್ ಮಾಡ್ಬೇಕಾಗುತ್ತೆ. ಯಾಕಂದ್ರೆ 15,000 ಅಲ್ಲಿ ಹೇಳಿದ್ರೆ 30,000ದಲ್ಲಿ 15,000 ರೆಸಿಡೆನ್ಶಿಯಲ್ ಅಕೊಮಡೇಷನ್ ಇನ್ಕ್ಲೂಡ್ ಆಗಿದೆ ಅಂತ ಹೇಳಿದಾನೆ. ಹಾಗಾಗಿ ನಾನು ರೆಸಿಡೆನ್ಶಿಯಲ್ ಅಕೊಮಡೇಷನ್ಸ್ ಅನ್ನ ಡಿಲೀಟ್ ಮಾಡ್ಬಿಟ್ಟು ಅಂದ್ರೆ ಮೈನಸ್ ಮಾಡ್ಕೊಂಡು ನಾನು ತಗೋಬೇಕಾಗುತ್ತೆ. ಸೊ 30,000 ಅಲ್ಲಿ 15,000 ಅಂದ್ರೆ ಇನ್ನು 15,000 ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ಬರುತ್ತೆ. ನೆಕ್ಸ್ಟ್ ಟೆಲಿಫೋನ್ ಚಾರ್ಜಸ್ 12,000 ಇದೆ ನೋಡಿ. ಟೆಲಿಫೋನ್ ಚಾರ್ಜಸ್ ಇಸ್ ಎ ಪ್ರೊಫೆಷನಲ್ ಎಕ್ಸ್ಪೆನ್ಸಸ್. ಏನಾದ್ರು ಅಡ್ಜಸ್ಟ್ಮೆಂಟ್ ಇದೆಯಾ ಟೆಲಿಫೋನ್ ಚಾರ್ಜಸ್ ಅಂದ್ರೆ? ಯಾವ್ದು ಅಡ್ಜಸ್ಟ್ಮೆಂಟ್ ಇಲ್ಲ ಟೆಲಿಫೋನ್ ಚಾರ್ಜಸ್ ರಿಲೇಟೆಡ್. ಸೊ ಇಟ್ ಈಸ್ ಎ ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ 12,000. ಟೆಲಿಫೋನ್ ಚಾರ್ಜಸ್ 12,000. ನೆಕ್ಸ್ಟ್ ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ಅಂತಾನೆ ಕೊಟ್ಬಿಟ್ಟಿದ್ದಾರೆ 10,000. ಡೈರೆಕ್ಟ್ ಆಗಿ ಅವ್ರು ಹೇಳಿದ್ದಾರೆ ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ 10,000 ಇನ್ಕ್ಲೂಡ್ ಆಗಿದೆ ಅಂದ್ರೆ ತನ್ನ ಪ್ರೊಫೆಷನ್ ಅದ ಎಕ್ಸ್ಪೆನ್ಸಸ್. ಸೊ ಡೈರೆಕ್ಟ್ ಆಗಿ ತಗೊಳ್ಳಿ ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ 10,000. ನೆಕ್ಸ್ಟ್ ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ಆದ್ಮೇಲೆ ನೆಕ್ಸ್ಟ್ ಯಾವ್ದಿದೆಯಪ್ಪ ಅಂದ್ರೆ ಮೋಟಾರ್ ಕಾರ್ ಎಕ್ಸ್ಪೆನ್ಸಸ್ ಇದೆ. ಮೋಟಾರ್ ಕಾರ್ ಎಕ್ಸ್ಪೆನ್ಸಸ್ ಟೋಟಲ್ 24,000 ಇದೆ. ಮೋಟಾರ್ ಕಾರ್ಗೆ ಏನಾದ್ರು ಅಡ್ಜಸ್ಟ್ಮೆಂಟ್ ಇದೆಯಾ ಅಂದ್ರೆ 24,000 ಮೋಟಾರ್ ಕಾರ್ ಇದೆ. ಸೊ ಆ 24,000 ಫುಲ್ ನಾವು ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ಅಂತ ಕನ್ಸಿಡರ್ ಮಾಡ್ಬೇಕು ಅಂದ್ರೆ ಅಡ್ಜಸ್ಟ್ಮೆಂಟ್ ನಮಗೆ ಕೊಟ್ಟಿದ್ದಾರೆ ನೋಡಿ. ಅಡ್ಜಸ್ಟ್ಮೆಂಟ್ ಅಲ್ಲಿ ಹೇಳಿದ್ದಾರೆ 2/3 ಮೋಟಾರ್ ಕಾರ್ ಎಕ್ಸ್ಪೆನ್ಸಸ್, 2/3 ಮೋಟಾರ್ ಕಾರ್ ಎಕ್ಸ್ಪೆನ್ಸಸ್ ರಿಲೇಟೆಡ್ ಟು ಪ್ರೊಫೆಷನಲ್ ಯೂಸ್ ಅಂತ ಹೇಳಿದ್ದಾರೆ. ಅಂದ್ರೆ ಔಟ್ ಆಫ್ 24,000 ಅಲ್ಲಿ 2/3 ಓನ್ಲಿ ಯೂಸ್ ಇಟ್ ಫಾರ್ ಪ್ರೊಫೆಷನಲ್ ಪರ್ಪಸ್ಗೆ ಮಾತ್ರನೇ ಯೂಸ್ ಮಾಡಿದೀನಿ ಅಂತ ಹೇಳಿರೋದ್ರಿಂದ ನಾವು ಆ ಮೋಟಾರ್ ಕಾರ್ ಎಕ್ಸ್ಪೆನ್ಸಸ್ ಏನಿದೆ ಆ ಮೋಟಾರ್ ಕಾರ್ ಎಕ್ಸ್ಪೆನ್ಸಸ್ 24,000 ಅಲ್ಲಿ 24,000 ಏನ್ ಕೊಟ್ಟಿದ್ದಾರೆ ಆ 24,000 ಅಲ್ಲಿ 2/3 ಮಾತ್ರನೇ ನಾವು ಎಕ್ಸ್ಪೆನ್ಸಸ್ ಅನ್ನ ಕನ್ಸಿಡರ್ ಮಾಡಬೇಕಾಗುತ್ತೆ. ಏನಕ್ಕೆ ಅಂದ್ರೆ 2/3 ಮಾತ್ರನೇ ಯೂಸ್ ಮಾಡಿರ್ತಕ್ಕಂಥದ್ದು ಪ್ರೊಫೆಷನಲ್ ಪರ್ಪಸ್ ಯೂಸ್ ಮಾಡೋದ್ರಿಂದ. ಸೊ 24,000 ಇಂಟು 2 ಡಿವೈಡೆಡ್ ಬೈ 3 ಮಾಡಿದ್ರೆ 16,000 ಈಸ್ ಯೂಸ್ಡ್ ಫಾರ್ ಪ್ರೊಫೆಷನಲ್ ಪರ್ಪಸ್ ಯೂಸ್ ಮಾಡಿದ್ದಾನೆ. ಹಾಗಾಗಿ ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ಮೋಟಾರ್ ಕಾರ್ ಅಲ್ಲಿ ಓನ್ಲಿ 16,000 ನ ತಗೋಬೇಕು. ಯಾಕಂದ್ರೆ ಅವರೇ ಸ್ಪೆಸಿಫಿಕ್ ಆಗಿ ಹೇಳಿದ್ದಾರೆ 2/3 ಮಾತ್ರನೇ ಪ್ರೊಫೆಷನಲ್ ಯೂಸ್ ಮಾಡಿದೀನಿ ಅಂತ. ಸಪೋಸ್ ಅದಿಲ್ಲ ಅಂತ ಹೇಳಿದ್ರೆ ನೀವು 24,000 ಪೂರಾ ನೀವು ತಗೋಬಹುದಿತ್ತು. ನೆಕ್ಸ್ಟ್ ಮಿಸಲೇನಿಯಸ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ 15,000 ಮಿಸಲೇನಿಯಸ್ ಎಕ್ಸ್ಪೆನ್ಸಸ್ ಇದೆ. ಮಿಸಲೇನಿಯಸ್ ಎಕ್ಸ್ಪೆನ್ಸಸ್ ಅಂತ ಹೇಳಿದ್ರೆ ಸೊ ತನ್ನ ಚಾರ್ಟೆಡ್ ಅಕೌಂಟೆಂಟ್ ರಿಲೇಟೆಡ್ ಎಕ್ಸ್ಪೆನ್ಸಸ್ ಮಾಡಿದ್ದಾನೆ. ಇದಕ್ಕೇನಾದ್ರು ಅಡ್ಜಸ್ಟ್ಮೆಂಟ್ ಇದೆಯಾ ಅಂದ್ರೆ ಅಡ್ಜಸ್ಟ್ಮೆಂಟ್ ನಂಬರ್ 5 ಹೇಳುತ್ತೆ ನೋಡಿ. ಮಿಸಲೇನಿಯಸ್ ಎಕ್ಸ್ಪೆನ್ಸಸ್ ಇನ್ಕ್ಲೂಡ್ಸ್, ಮಿಸಲೇನಿಯಸ್ ಎಕ್ಸ್ಪೆನ್ಸಸ್ ಅಲ್ಲಿ ಇನ್ಕ್ಲೂಡ್ ಆಗಿದೆ ಅಂತ ಏನಂದ್ರೆ ಡೊನೇಷನ್ಸ್ ಅನ್ನ ಇನ್ಕ್ಲೂಡ್ ಆಗಿದೆ ಅಂತ ಹೇಳಿದ್ದಾರೆ. ಡೊನೇಷನ್ ಪೇಡ್ ಟು ನೋಟಿಫೈಡ್ ಟೆಂಪಲ್, ಯಾವುದೋ ಒಂದು ಟೆಂಪಲ್ಗೆ 10,000 ರೂಪಾಯಿನ ಡೊನೇಷನ್ಸ್ ಅನ್ನ ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ ಸೊ ಮಿಸಲೇನಿಯಸ್ ಎಕ್ಸ್ಪೆನ್ಸಸ್ ಅಂತ ಹೇಳಿದ್ರೆ ತನ್ನ ಒಂದು ಪ್ರೊಫೆಷನ್ ರಿಲೇಟೆಡ್ ಅದರ್ ಎಕ್ಸ್ಪೆನ್ಸಸ್ ಅದು. ಸೊ ಅದರ್ ಎಕ್ಸ್ಪೆನ್ಸಸ್ ಟೋಟಲ್ ನಮ್ಗೆ ಇರ್ತಕ್ಕಂಥದ್ದು ಮಿಸಲೇನಿಯಸ್ ಎಕ್ಸ್ಪೆನ್ಸಸ್ 15,000 ಟೋಟಲ್ ಇರೋದು. ಬಟ್ ಈ 15,000 ನಾವು ಫುಲ್ ತಗೋಬೇಕಂದ್ರೆ ಇಲ್ಲ, ಈ 15,000ದಲ್ಲಿ ಆ ಒಬ್ಬ ವ್ಯಕ್ತಿ ಏನ್ ಮಾಡಿದಾನೆ 10,000ನ ಡೊನೇಷನ್ ಕೊಟ್ಟಿದ್ದಾನೆ ಯಾವುದೋ ಒಂದು ನೋಟಿಫೈಡ್ ಟೆಂಪಲ್ಗೆ. ಸೊ ಡೊನೇಷನ್ಸ್ ಕೊಟ್ಟಿದ್ದಾರೆ ಅಂದ್ರೆ 10,000 ಇನ್ಕ್ಲೂಡ್ ಆಗಿದೆ ಅಂತ ಹೇಳಿದ್ರಿಂದ 10,000 ಅದು ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ಅಲ್ಲ. ಹಾಗಾಗಿ 15,000ದಲ್ಲಿ 10,000ವನ್ನ ಒಂದು ಮೈನಸ್ ಮಾಡಿದ್ರೆ ನಿಮ್ಗೆ ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ಬಂದು 5,000 ಸಿಗ್ತಾ ಹೋಗುತ್ತೆ. ದೆನ್ ಇನ್ಯಾವ್ದಾದ್ರು ಇದೆಯಾ ಅಂತ ಹೇಳಿದ್ರೆ ನೆಕ್ಸ್ಟ್ ನೋಡಿ. ಸೊ ನೆಕ್ಸ್ಟ್ ಯಾವ್ದಿದೆಯಪ್ಪ ಅಂತ ಮಿಸಲೇನಿಯಸ್ ಎಕ್ಸ್ಪೆನ್ಸ್ ಆದ್ಮೇಲೆ ನೋಡಿ ಪರ್ಚೇಸ್ ಆಫ್ ಕಾರ್ ಕೊಟ್ಟಿದ್ದಾರೆ. ಸೊ ಪರ್ಚೇಸ್ ಆಫ್ ಕಾರ್ ಅನ್ನ ಪರ್ಚೇಸ್ ಮಾಡ್ತಾ ಇದ್ದಾರೆ 90,000ಗೆ ಅಂತ ಕೊಟ್ಟಿದ್ದಾರೆ. ಸೊ ಕಾರ್ ನ ಪರ್ಚೇಸ್ ಮಾಡ್ತಾ ಇದ್ದಾರೆ ಅಂದ್ರೆ ಕಾರ್ಗೆ ನಾವು ಡಿಪ್ರಿಸಿಯೇಷನ್ ಕೊಡಬೇಕಾಗುತ್ತೆ. ಡಿಪ್ರಿಸಿಯೇಷನ್ ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ಆಗುತ್ತೆ. ಎಷ್ಟಪ್ಪ ಅಂದ್ರೆ ಡಿಪ್ರಿಸಿಯೇಷನ್ ಆನ್ ಮೋಟಾರ್ ಕಾರ್ ಈಸ್ ಅಲೌಡ್ 15% ಅನ್ನ ಅಲೋ ಮಾಡಿದೀನಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಸೊ ನಾವೇನ್ ಮಾಡ್ಬೇಕು ಅಂದ್ರೆ ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ಅಲ್ಲಿ ಲೆಸ್ ಡಿಪ್ರಿಸಿಯೇಷನ್ ಆನ್ ಮೋಟಾರ್ ಕಾರ್. ಸೊ ಎಷ್ಟಪ್ಪ ಮೋಟಾರ್ ಕಾರ್ ಇರೋದು ವ್ಯಾಲ್ಯೂ ನೋಡಿ. ಟೋಟಲ್ ಇರೋದು 90,000. ಈ 90,000 ಮೇಲೆ ಎಷ್ಟು ಪರ್ಸೆಂಟ್ ಅನ್ನ ಕೊಡಬೇಕು ಅಂದ್ರೆ ನೀವು
15% ಡಿಪ್ರಿಸಿಯೇಷನ್ ಇದು. ಬಟ್ ನೀವು ಫಸ್ಟ್ 90,000 ಫುಲ್ ಕೊಡ್ಬೇಕಂತ ಹೇಳಿದ್ರೆ ಈ 90,000 ಅಲ್ಲಿ ನೋಡಿ, ಮೋಟಾರ್ ಕಾರನ್ನ ಬಿಸ್ನೆಸ್ ಪರ್ಪಸ್, ಮೋಟಾರ್ ಕಾರನ್ನ ಪ್ರೊಫೆಷನಲ್ ಪರ್ಪಸ್ ಯೂಸ್ ಮಾಡೋದು ಎಷ್ಟಕ್ಕಂತೆ 2/3 ಮಾತ್ರನೇ ಪ್ರೊಫೆಷನಲ್ ಪರ್ಪಸ್ ಯೂಸ್ ಮಾಡೋದ್ರಿಂದ ನೀವು ಡಿಪ್ರಿಸಿಯೇಷನ್ ಕೊಡ್ಬೇಕಾದ್ರೆ ಅಷ್ಟೇ ಈ ಮೋಟಾರ್ ಕಾರ್ ವ್ಯಾಲ್ಯೂ 90,000 ಏನಿದೆ ಇದರಲ್ಲಿ ಮೊದಲು ನೀವು 2/3 ಮಾಡ್ಕೊಳ್ಳಿ. 2/3 ಮಾಡ್ಕೋಬೇಕು, ಯಾಕಂದ್ರೆ ಅದು ಬಿಸ್ನೆಸ್ ಪರ್ಪಸ್ ಯೂಸ್ ಮಾಡೋದು, ಪ್ರೊಫೆಷನಲ್ ಪರ್ಪಸ್ ಯೂಸ್ ಮಾಡೋದು ಓನ್ಲಿ 2/3 ಆಗೋದ್ರಿಂದ 90,000 ಇಂಟು 2/3 ಮಾಡ್ಕೊಂಡಾಗ ನಿಮ್ಗೆ ಎಷ್ಟು ಅಮೌಂಟ್ ಬರುತ್ತೆ ಆ ಅಮೌಂಟ್ ಮೇಲೆ ನೀವೇನ್ ಮಾಡಿ ಅಂದ್ರೆ 15% ಅನ್ನ ಕೊಡಬೇಕು. ಅದ್ರ ಮೇಲೆ ನೀವು 15% ಅನ್ನ ಕೊಡಬೇಕು. ಫಾರ್ ಎಕ್ಸಾಂಪಲ್ ನಿಮ್ಗೆ 90,000 ಮೇಲೆ 90,000 ಇಂಟು 2/3 ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 60,000 ಬರುತ್ತೆ. 90,000 ಮೇಲೆ 2/3 ಮಾಡಿದ್ರೆ 60,000 ಬರುತ್ತೆ. ಇದು ಪ್ರೊಫೆಷನಲ್ ಪರ್ಪಸ್ ಯೂಸ್ ಮಾಡೋ ಅಮೌಂಟ್ 60,000 ಮಾತ್ರನೇ. ಈ 60,000 ಅಲ್ಲಿ ನೀವು 15% ನೀವು ಡಿಪ್ರಿಸಿಯೇಷನ್ ಕೊಡಬೇಕು. 15% ಡಿಪ್ರಿಸಿಯೇಷನ್ ಕೊಟ್ರೆ ನಿಮ್ಮ ಮೋಟಾರ್ ಕಾರ್ನ ಡಿಪ್ರಿಸಿಯೇಷನ್ 9,000 ರುಪೀಸ್ ಬರುತ್ತೆ. ಸೊ ಇದು ಮೋಟಾರ್ ಕಾರ್ಗೆ ಈಗ ಮಾಡ್ಕೋಬೇಕು, ಯಾಕಂದ್ರೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಹೇಳಿರ್ತಾನೆ ಮೋಟಾರ್ ಕಾರ್ನ ಎಷ್ಟು ಭಾಗವನ್ನ ನಾನು ಪ್ರೊಫೆಷನ್ಗೆ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಅಂತ. ಸೊ ಹಾಗಾಗಿ 90,000 ಪರ್ಚೇಸ್ ಮಾಡಿದೆ, ಅದ್ರ ಮೇಲೆ ನೀನು ಡಿಪ್ರಿಸಿಯೇಷನ್ ಕೊಡ್ತೀಯ ಅಂದ್ರೆ ಆ ಒಂದು ಪರ್ಚೇಸ್ ಮಾಡಿರೋ ಕಾರನ್ನ ಪ್ರೊಫೆಷನಲ್ ಪರ್ಪಸ್ ಯೂಸ್ ಮಾಡೋದು ನೀನು 2/3. ಹಾಗಾಗಿ 90,000 ಮೇಲೆ 2/3 ಮಾಡಿದ್ರೆ 60,000 ಬರುತ್ತೆ. ಆ 60,000 ಮೇಲೆ ನೀವು ಡಿಪ್ರಿಸಿಯೇಷನ್ 15% ಕೊಟ್ರೆ 9,000 ನಿಮ್ಗೆ ಡಿಪ್ರಿಸಿಯೇಷನ್ ಬರುತ್ತೆ. ಅದನ್ನ ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ನೆಕ್ಸ್ಟ್ ಅಡ್ವಾನ್ಸ್ ಇನ್ಕಮ್ ಟ್ಯಾಕ್ಸ್ ಕೊಟ್ಟಿದ್ದಾರೆ. ಅಡ್ವಾನ್ಸ್ ಇನ್ಕಮ್ ಟ್ಯಾಕ್ಸ್ ಕೊಟ್ಟಿದ್ದಾರೆ, ಸೊ ಅದು ಎಲ್ಲೂ ಕೂಡ ತಗೊಳಕ್ ಹೋಗೋದಿಲ್ಲ, ಅದು ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ಆಗೋದಿಲ್ಲ, ಜಸ್ಟ್ ಇಗ್ನೋರ್ ಮಾಡಿ. ಪರ್ಸನಲ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾನೆ, ಅದನ್ನು ಕೂಡ ನಾವು ಕನ್ಸಿಡರ್ ಮಾಡೋದಿಲ್ಲ, ಜಸ್ಟ್ ಇಗ್ನೋರ್ ಮಾಡಿ. ಪರ್ಚೇಸ್ ಆಫ್ ಪ್ರೊಫೆಷನಲ್ ಬುಕ್ಸ್ ಕೊಟ್ಟಿದ್ದಾರೆ. ಸೊ ನೋಡಿ, ಪ್ರೊಫೆಷನಲ್ ಬುಕ್ಸ್ ಕೊಟ್ಟಿದ್ದಾರೆ ಅಂದ್ರೆ ಪ್ರೊಫೆಷನಲ್ ಬುಕ್ಸ್ಗೆ ಡಿಪ್ರಿಸಿಯೇಷನ್ ಕೊಡಬೇಕು. ಎಷ್ಟು ಪರ್ಸೆಂಟ್ ಅಂತ ಕ್ವಶನ್ ಅಲ್ಲಿ ಎಲ್ಲೂ ಕೂಡ ಹೇಳಿಲ್ಲ, ನಿಮಗೆ ಗೊತ್ತಿರಬೇಕು. ಪ್ರೊಫೆಷನಲ್ ಬುಕ್ಸ್ಗೆ 40% ಆಫ್ ಡಿಪ್ರಿಸಿಯೇಷನ್ ಇರ್ತಕ್ಕಂಥದ್ದು ಬುಕ್ಸ್. ಪ್ರೊಫೆಷನಲ್ ಬುಕ್ಸ್ ಮೇಲೆ ಡಿಪ್ರಿಸಿಯೇಷನ್ ಕೊಡಬೇಕು. ಪ್ರೊಫೆಷನಲ್ ಬುಕ್ಸ್ ಎಷ್ಟಪ್ಪ ವ್ಯಾಲ್ಯೂ ಇದೆ ಅಂತ ಹೇಳಿದ್ರೆ 40,000 ವ್ಯಾಲ್ಯೂ ಇರ್ತಕ್ಕಂಥದ್ದು. ಈ 40,000 ಮೇಲೆ ನೀವು 40% ಆಫ್ ಪ್ರೊಫೆಷನಲ್ ಬುಕ್ಸ್ ಮೇಲೆ 40% ಕೊಡಬೇಕು. ಸೊ 40,000 ಮೇಲೆ 40% ಮಾಡಿದ್ರೆ ನಿಮ್ಗೆ 1,600 ನಮ್ಗೆ ಡಿಫ್ರೆನ್ಸ್ ಡಿಪ್ರಿಸಿಯೇಷನ್ ಆನ್ ಪ್ರೊಫೆಷನಲ್ ಬುಕ್ಸ್ ಮೇಲೆ ಸಿಗ್ತಾ ಹೋಗುತ್ತೆ. ಸೊ ಇದು ಪ್ರೊಫೆಷನಲ್ ಎಕ್ಸ್ಪೆನ್ಸಸ್. ಪ್ರೊಫೆಷನಲ್ ಬುಕ್ಸ್ ಕೂಡ ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ಅಂತಾನೆ ಕರಿತೀವಿ, ಡಿಪ್ರಿಸಿಯೇಷನ್ ಮಾತ್ರನೇ ತಗೋಬೇಕಾಗತ್ತೆ. ನೆಕ್ಸ್ಟ್ ಇನ್ನೇನಿದೆಯಪ್ಪ ಅಂದ್ರೆ ಎಲೆಕ್ಟ್ರಿಸಿಟಿ ಚಾರ್ಜಸ್ ಇದೆ. ಇದು ಚಾರ್ಟೆಡ್ ಅಕೌಂಟೆಂಟ್ ಆಗಿಂದ ತನ್ನ ಒಂದು ಪ್ರೊಫೆಷನ್ಗೆ ಎಲೆಕ್ಟ್ರಿಸಿಟಿ ಚಾರ್ಜಸ್ 2,000 ಇನ್ಕರ್ಡ್ ಆಗಿದೆ. ದಟ್ ಈಸ್ ಆಲ್ಸೋ ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ 2,000. ಇನ್ಯಾವುದಾದ್ರು ಇದೆಯಾ ಅಂತ ಹೇಳಿದ್ರೆ LIC ಪ್ರೀಮಿಯಮ್ ತನ್ನ ಪರ್ಸನಲ್ ಎಕ್ಸ್ಪೆನ್ಸಸ್ ಆಗುತ್ತೆ, ಬರೋದಿಲ್ಲ. ಬ್ಯಾಲೆನ್ಸ್ ಕ್ಯಾರಿ ಡೌನ್ ಕೂಡ ನೀವು ತಗೊಳ್ಳೋದಿಲ್ಲ. ಅಂಡ್ ಟೋಟಲ್ ಎಲ್ಲೂ ಕೂಡ ತಗೊಳಕ್ ಹೋಗ್ಬಿಡಿ, ಜಸ್ಟ್ ಇಗ್ನೋರ್ ಮಾಡಿ. ಅಡ್ಜಸ್ಟ್ಮೆಂಟ್ ಅಲ್ಲಿ ಯಾವ್ದನ್ನ ಬಿಟ್ಟಿದ್ದೀರಾ ಅಂದ್ರೆ ಗಿಫ್ಟ್ ತಗೊಂಡಿದೀವಿ, ಕಾರ್ ಆಯ್ತು, ಡಿಪ್ರಿಸಿಯೇಷನ್ ಆಯ್ತು, ರೆಂಟ್ ಆಯ್ತು, ಮಿಸಲೇನಿಯಸ್ ಆಯ್ತು, ಇನ್ಯಾವುದು ಇಲ್ಲ. ಸೊ ಇನ್ಯಾವುದು ಇಲ್ಲ ಅಂದ್ರೆ ನೀವೇನ್ ಮಾಡಿ ಅಂತ ಹೇಳಿದ್ರೆ ಜಸ್ಟ್ ಈ ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ನೆಲ್ಲ ಟೋಟಲ್ ಮಾಡ್ಕೊಳ್ಳಿ. ಸೊ ಈಗ ಇಷ್ಟು ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ನ ನೀವು ಟೋಟಲ್ ಮಾಡಿದ್ರೆ 50,000, 15,000, 12,000, 10,000, 16,000, 5,000, 9,000, 1,600, 2,000 ಇಷ್ಟು ಟೋಟಲ್ ಮಾಡಿದ್ರೆ ಸೊ ನಮ್ಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ ಸೊ 1,20,600 ನಿಮ್ಗೆ ಸಿಗುತ್ತೆ. ಸೊ 1,20,600 ಸಿಗ್ತಾ ಆಗುತ್ತೆ. ಈಗ ನಿಮ್ಮ ಪ್ರೊಫೆಷನಲ್ ರೆಸಿಪ್ಟ್ಸ್ 2,85,000 ಅಲ್ಲಿ ಮೈನಸ್ 2,85,000 ಅಲ್ಲಿ ಮೈನಸ್ 1,20,600 ನ ನೀವು ಮೈನಸ್ ಮಾಡಿದ್ರೆ ಸೊ ನಿಮ್ಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ ಸೊ 1,64,400 ಏನ್ ಬರುತ್ತೆ. ದಿಸ್ ಇಸ್ ವಾಟ್ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಪ್ರೊಫೆಷನ್ ಅಂತ ಕರಿತೀವಿ. ದಟ್ ಈಸ್ taxable income from profession. Taxable income from profession. Taxable income from profession ಅಂತ ಕರಿತೀವಿ. ಸೊ ಈ ತರ ನೀವು ಈ ಆನ್ಸರ್ಸ್ ಅನ್ನ ಮಾಡಬೇಕಾಗತ್ತೆ. ಸೊ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಎಸ್ಪೆಷಲಿ ಕ್ವಶನ್ ನಂಬರ್ 8 2025 ಕ್ವಶನ್ ಪೇಪರ್ಗೆ ಸಂಬಂಧಪಟ್ಟಂತೆ ಸೊ ಏನಾದ್ರು ಡೌಟ್ಸ್ ಇದ್ರೆ, ಏನಾದ್ರು ಕನ್ಫ್ಯೂಷನ್ಸ್ ಇದ್ರೆ ಸೊ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಒಂದು ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.